ಇರೋದು. ಕೇಳ್ತಾ ಇಲ್ಲ ಅಲ್ಲಿ. ಸ್ವಾಗತ ಸ್ವಾಗತ ಅನ್ಬರೆ ಸ್ವಾಗತ. ಹಾಯ್ ಗೈಸ್, ಇವತ್ತಿನ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಹಿಂಗೆ ಬಂದಿದ್ದೀವಿ ಸುಮ್ಮನೆ. ಇವತ್ತೊಂದಿನೇ ಇವ್ರು ಇರೋದು, ಮತ್ತು ನಾಳೆ ಕಾಲೇಜುಗಳೆಲ್ಲ ಹೊರಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ಏನೋ ನೋಡೋಣ ಅಂತ ಹೊಲ್ದ ಹತ್ರ ಬಂದಿದ್ದಾರೆ. ಫೋಟೋಶೂಟೆಲ್ಲ ಮಾಡಿಸ್ಕೊತಿದ್ದಾಳೆ ನಮ್ಮ ಸಿಸ್ಟರು. ಮೇಡಮ್ ಅವರು ಅಲ್ಲಿದ್ದಾರೆ ಹಿಂದೆಗಡೆ. ಇನ್ನೂ ಸ್ವಲ್ಪ ದಪ್ಪ ಇದ್ದಿದ್ರೆ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅವ್ರನ್ನ. ನೀನೇ ಸ್ವಲ್ಪ ದಪ್ಪ ಉದ್ದ ಇದ್ದಿದ್ರೆ ಸಣ್ಣ ಜಾಸ್ತಿ ಉದ್ದ ಇದ್ದಿದ್ರೆ ಹಾಳು ಮಾಡ್ತಿದ್ದೀನಿ ಅಂತ. ಮೂರು ಲೋಕನೇ ಹಾಳು ಮಾಡ್ತಿದ್ದೀನಿ. నా దాంట్లో బాగా వస్తుంది. ಗಾಯ್ಸ್, ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಇಲ್ಲೊಂದು ನಲ್ಲಿಕಾಯಿ ಮರ ಇತ್ತು. ಅವಾಗ ಯಾವಾಗೂ ಕಳ್ತನಕ್ಕೆ ಬರ್ತಾಯಿದ್ವಿ. ಇವಾಗ ಅದು ನೋಡ್ದಾಕಿದ್ದಾರೆ. ಅದಿದ್ರೆ ಚೆನ್ನಾಗಿರೋದು ಅಂತ ಒಂದು ಫೀಲ್ ಆಯಿತು. ಅಲ್ಲಿ ನೋಡಿ ಮೇಡಮ್ ಅವರು ಫೋಟೋಶೂಟು ಯಾವ ರೇಂಜಿಗೆ ಮಾಡಿಸ್ತವ್ರೆ. ಕ್ಯಾಮ್ರಾಮ್ಯಾನ್ ಇಲ್ಲ, ಪ್ರಾಪರ್ ಕ್ಯಾಮ್ರಾ ಇಲ್ಲ. ಯಾಕಿಲ್ಲ ನೋಡಿ ಡೈರೆಕ್ಟರ್ ಹೆಂಗೆ ಮಾಡ್ತಾರೆ. ಡೈರೆಕ್ಷನ್ನು ಇವರೇ ನಮ್ಮ ಡೈರೆಕ್ಟರ್. ಫೋಟೋ ಶೂಟ್ ಮಾಡ್ತಿದ್ದಾರೆ ಇವರು. ನಮ್ಮ ಹೀರೋಯಿನ್ ಆ್ಯಕ್ಟರು. ಅದು ಇರೋದು ನನ್ನ ಮಕ್ಕಳು ನೋಡಿ ಗೈಸ್, ಏನಿದ್ರು ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಾ ಇರೋರು. ಡೈರೆಕ್ಟರ್ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಡೈರೆಕ್ಟ್ರಿಗೆ ಸ್ವಲ್ಪ ಬಿ ಜಾಸ್ತಿ ಆಗಿ ಏನೇನು ಪಾಠ ಪಡ್ತಾರಪ್ಪ ಇವರು. ಶೂಟಿಂಗೇ ಮಾಡಿಸಿಲ್ಲ ಯಾವುದಕ್ಕೆ. ಹೀರೋಯಿನ್ ತೋರಿಸ್ತಾ ಇದ್ದಾರೆ. ಏನಾಗತ್ತೆ ಅದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನನಗೊಂದು ನಮ್ಮ ಡೈರೆಕ್ಟರ್ ನನಗೊಂದು ತೆಗಿತಾರಂತೆ. ನೋಡೋಣ ಹೆಂಗೆ ತೆಗಿತಾರೆ ಏನೋ ಅಂತ. ತಗೊಳ್ಳಿ ಮೇಡಮ್. ಇರಿಟೇಟಿಂಗ್ ಮೀ ಲಾಟ್. ಅಲ್ಲಿ ಏನಕ್ಕೆ ಫೋಟೋಗಳು ತಗೊಂತಾರೆ ಗೊತ್ತಿಲ್ಲ. ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ದಿರ ಬಂದವ್ರೆ. ಏನು ಪರ್ಪಸ್ ಬಿಡು. ನಾವು ಕಟ್ಟು ನಮ್ಮ ಡೈರೆಕ್ಟ್ರು ಸೆರಗು ಹಿಡ್ಕೊಂಡು ಹಿಂಗೆ ಹಾಕ್ಬೇಕಂತೆ. ನಾನು ಹೆಂಗೆ ಹಾಕ್ಬೇಕು ಪೈಕಾಗ್ರೆ ಹಿಡಲ್ಲ. ರೆಡಿ ಮಾಡಿದ್ರೆ ಸ್ಟಾರ್ಟ್. సూపర్ ఏదమ్మా ఎట్లా చిలకమ్మ నువ్వు ఎట్లా ఎగరేయండి చూడు. బాగుంది కదా అదైనా చూడ ఎంత బాగుంది. పెట్టుకో. ಏ ಬನ್ರಿ ಹಸ ಹಿಡ್ಕೊಂಡು ಹೋಗೋಣ ಸಾಕು. ಸಗಣಿ ಎತ್ಕೊ ಬರ್ಬೇಕು ತಿಪ್ಪೆಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಂಗೆ ಡೈರೆಕ್ಟರ್ ಕೂದು ನೋಡ್ದಾಗ ಬಾಬಾ ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಹಂಗೆ ಅಂತ ಇದು ಫುಟ್ಬಾಲ್ ಸಾಯಿಬಾಬಾ ಥರ ಐತೆ ಈ ಹುಡುಗಿ ಏರ್ಸು ಅಂತಂದ್ಬಿಟ್ಟು. ಇವರಿಬ್ರು ಒಂದು ಕಡೆ ಆದರೆ ನಾನು ಬಂದ್ರೆ ಆ ಕಡೆ ಅವಾಗ್ಲಿರ್ತವೆ. ನೀನೇನು ಫೋಟೋ ಶೂಟ್ ಮಾಡ್ತಾ ಇದೀಯಾ? ಮಾಡ್ತಾ ಇದೆಯಾ ನೀನು? ನೀನು ಬಟ್ಟೆ ತಲೆ ಮೇಲೆ ಹಾಕ್ಕೊಳೋದು ಫೋಟೋ ಇವನ್ ಎಲ್ಲಾದ್ರೂ ಮನೆ ಮಾಡೋದು. ಮಣ್ಣಲ್ಲೂ ಮನೆ ಮಾಡೋದು, ಬಟ್ಟೆಯಲ್ಲೂ ಮನೆ ಮಾಡೋದು. ಮನೆನಾ ಇದೆಯಾ? ಇಲ್ಲ. ಯಾಕ ಪಾಸ್ ಆಗಿಲ್ಲ?
ಆಗಿಲ್ಲ. ಅಯ್ಯೋ ಫೇಲ್ ಆಗಿಬಿಟ್ಟಿದ್ಯಾ. UKG ಓದ್ತೀಯ ನೀನು? ಯಾಕ ಈ ಕಡೆ ತೆಂಗಿನಕಾಯಿ ಬಿದ್ರೆ ಇಲ್ಲ ಮನೆ ಪಾಮು ಪಾಮು ಬಂದ್ಬಿಡಿ ಈ ಕಡೆ. ಬನ್ರಿ ಹಿಂಗೆ ಹೋಗೋಣ. ಒಂದೇ ಸ್ಯಾರಿ ಹಾಕೊಂಡು ನಮ್ಮ ಅಮ್ಮನ ಓಲ್ಡ್ ಸ್ಯಾರಿ. ಯಾಕೆ ಬರ್ರಿ ಹೋಗೋಣ, ಬನ್ರಿ ಹೋಗೋಣ ಬನ್ರಿ. ಬಾಯ್. ನೋಡಿ ಇವನ್ ಫೋಟೋ ಶೂಟ್ ಹೆಂಗೆ ಹಾಕ್ಸ್ಕೊಂತಾವೆ. ಚೆನ್ನಾಗೈತಾ ಮಾಡ್ತಾ ಇರೋದ? ಬಾ ಹೋಗೋಣ ಬಾ. ಬಂದು ಫೋಟೋ ಶೂಟು ನಮ್ಮದು ಹೊಲ ಇತ್ತು ಇದೆ. ಕ್ಯಾಪ್ಚರ್ ಮಾಡ್ಕೋಬೇಕು ಇವರು. ಯಾವ್ಯಾವ ಏನ್ಸಕ್ಕೆ ಫೋಟೋಗಳು ತಗೋ ಯಾವುದಿಲ್ಲ. ಕೂದಲು ತಕ್ಕ ಕಾಣಿಸ್ತಾ ಇಲ್ಲ ಮಗ. ಅದು ಹೀರೋ ಏನು ಚೆನ್ನಾಗೈತೆ. ನಮ್ಮ ಡೈರೆಕ್ಟ್ರು ನೋಡಿ ತೆಗಿತಾ ಇದಾರಂದ್ರೆ ಫೋಟೋ. ನಿಜವಾಗ್ಲೂ ಒಂದು ಫಿಲಮ್ ಕೊಡ್ಬೋದು ಇವ್ರು ಮಾಡೋದಕ್ಕೆ. ಯಾರಾದ್ರೂ ಇದ್ರೆ ಹೇಳ್ರಿ. ಮೇಡಮ್ ಅವರು ಹೀರೋಯಿನ್ ಅಲ್ಲೇ ಇದ್ದಾರೆ. ಯಾರು ಕಾಮಿಡಿಯನ್ನು? ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಹಟ್ಲುಂಡು ಏನೂ ಇಲ್ಲ. ಎಲ್ಲ ಜೋಳ ಹಾಕಿದ್ರು, ಎಲ್ಲ ಕಟ್ ಮಾಡೋ ಏನೂ ಇಲ್ಲ ಅಲ್ಲಿನೂ. ಸುಮ್ಮನೆ ಹೋಗಿ ನೋಡ್ಕೊಂಡು ಹಂಗೆ ಬರೋಣ ಅಂತ. ಇಲ್ಲೆಲ್ಲ ಮಾವಿನಕಾಯಿ ಮರ ಇತ್ತು, ಕಲ್ತನ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸಿಗುತ್ತೋ ಇಲ್ಲ. ನಲ್ಲಿಕಾಯಿಗೆ ಯಾವಾಗ ಬರೋರು ತುಂಬ ನಿಂಬಿಟ್ಟಿದ್ವಿ. ಆ ಅಜ್ಜಿ ಒಬ್ಬರಿದ್ರು ಓಡಿಸ್ಕೊಬರೋರು ನಮ್ಮನ್ನ. ಆದರೂ ಬಿಡ್ತಾಯಿಲ್ಲ. ಸ್ಕೂಲು ಮುಗಿದ ತಕ್ಷಣ ಹೊಲ ಹತ್ರ ಬರ್ತಾಯಿದ್ದೆ. ಹೊಲ ಬಿಟ್ಟರೆ ಸ್ಕೂಲು, ಸ್ಕೂಲ್ ಬಿಟ್ಟರೆ ಹೊಲ. ಯಾವಾಗ ಬಂದು ಕಿತ್ಕೊಂಡು ತಿಂತಾಯಿದ್ವಿ. ಚೆನ್ನಾಗಿರ್ತಿತ್ತು. ಆ ಮರನೇ ಇಲ್ಲ. ನೋಡಿದ ತಕ್ಷಣ ಒಂಥರ ಬೇಜಾರಾಗೋಯ್ತು. ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ಬಿಡ್ತು ನನಗೆ. ಆ್ಯಂಡ್ ಟಚಿಂಗ್ ಮಾವಿನಕಾಯಿ ಮರ. ಮಾವಿನಕಾಯಿ ಮರಕ್ಕೆ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅಲ್ಲೈತೆ ಅಷ್ಟು ದೂರ. ಮಗುನ ಎತ್ಕೊಂಡು ಹೋಗೋಕ್ಕಾಗಲ್ಲ ಇವಾಗ. ಇನ್ನೊಬ್ರು ಹತ್ರ ಹೋಗೋದು ಹಿಂಗೆ ಹೋಗಿದ್ರೆ ಅಷ್ಟು. ಇವಾಗ ಹಂಗೆ ಹೋಗೋದು. ನಮ್ಮ ಸಿಸ್ಟರ್ ಹೇಳ್ತಿದ್ದಾರೆ ನಮ್ಮ ದೊಡ್ಡಮ್ಮಗೆ ಒಂದು ಟಾಸ್ಕ್ ಕೊಡಬೇಕಂತ. ಆ ಟಾಸ್ಕ್ ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಕನ್ನಡದಲ್ಲೇ ಮಾತಾಡಬೇಕು ವಿತೌಟ್ ಯೂಸಿಂಗ್ ಎನಿ ಅದರ್ ಲ್ಯಾಂಗ್ವೇಜ್ ವರ್ಡ್ಸ್. ಲೆಟ್ಸ್ ಸಿ ಏನು ಮಾಡ್ತಾರೆ ಅಂತ. ನಮ್ಮ ವಿಲೇಜ್ ಆಂಧ್ರ ಬಾರ್ಡಲ್ಲಿರೋದ್ರಿಂದ ಸೊ ಎಲ್ಲರಿಗೂ ಕನ್ನಡ ಬರಲ್ಲ. ಅಂದರೆ ಬಂದರೂ ಕೂಡ ಅದು ಮಿಕ್ಸಪ್ ಕನ್ನಡ ತೆಲುಗು. ಡೈರೆಕ್ಟರ್ Five minutes later. ಎದ್ದಕ್ಕೆ ಕೊಮ್ಮುಲು ಪಕ್ಕಪೋಲದವಿ ವಿಡಿಯೋ ಅಂತ ಅತ್ತಿ ಹೇಳಿ ಅಟ್ಲೆ ನನ್ನ ಮಗನೇ ಚೆನ್ನಾಗಿ ಆಡ್ತಾನೆ ಅಲ್ಲ ಮಗನೇ. ಸೂಪರ್. ಫಸ್ಟ್ ಇಟ್ಲಾ ಅಮ್ಮಮ್ಮ 2,000 years later. ಫೈನಲ್ಗೆ ಇವ್ರು ಶೂಟ್ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ಇವ್ರು ಯಾರು ಇದ್ದಾಳೆ ಇವಾಗ? ಅಡುಗೆ ಪ್ರಿಪ್ರೇಷನ್ಸ್. ಬಟ್ ಅಡುಗೆ ಪ್ರಿಪೇರ್ ಮಾಡಬೇಕು. ಅಡುಗೆ ಪ್ರಿಪೇರ್ ಮಾಡಿದ್ರೆ ನಮ್ಮ ಬಿರಿಯಾನಿ ಕಬಾಬ್ ಮಾಡ್ತಾಳೆ. ಏನೇನು ಹೆಂಗೆ ಮಾಡ್ತಾಳೆ ನೋಡೋಣ. ಓಕೆನಾ?
ಹಾಯ್ ಗೈಸ್, ಯುಗಾದಿ ಬಾಡೂಟ ನಾವೇನು ಮಾಡಿದ್ದೀವಿ ಇವತ್ತು ಯುಗಾದಿಗೆ ಅಂತ ಸ್ಪೆಷಲ್ ಅಂದರೆ ಇದು ಬಿರಿಯಾನಿ, ಮಟನ್ ಸಾಂಬಾರು, ಕಬಾಬು, ಚಿಕನ್ ಸಾಂಬಾರು, ಚಿಕನ್ ಫ್ರೈ ಇವೆರಡು ಸಪ್ರೇಟ್. ಅದೊಂದು ಪಾಪ ಹಿಂಗೆ ಸುತ್ತಾಕ್ತಾವ್ರಿ. ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಕಬಾಬು, ಮಟನ್ ಸಾಂಬಾರು, ಇದು ಬಿರಿಯಾನಿ, ಮಟನ್ ಬಿರಿಯಾನಿ. ಬೆಳಗ್ಗೆನೆ ಚಪಾತಿ ಮಾಡಿದರು, ಚಪಾತಿ ಮುದ್ದೆ ಹಿಂಗೆ ಅಮ್ಮ, ಚಪಾತಿ ಮುದ್ದೆ ಸಾಂಬಾರು, ಮುದ್ದೆ ಸಾಂಬಾರು ಮುದ್ದೆ ಸಾಂಬಾರು ಅಂತೆ. ಮುದ್ದೆ ಸಾಂಬಾರು ನೋಡಿದ್ದೀರಾ ನೀವು ಯಾರಾದರೂ? ನಮ್ಮಮ್ಮ ಸ್ಪೆಷಲ್ ರೆಸಿಪಿ ಮುದ್ದೆ ಸಾಂಬಾರು. ಹಂಗೆಲ್ಲ ತಿಳ್ಕೊಬೇಡಿ ಗಾಯ್ಸ್, ಮುದ್ದೆ ಬೇರೆ ಸಪ್ರೇಟು, ಸಾಂಬಾರು ಬೇರೆ ಸಪ್ರೇಟು. ಮಟನ್ ಸಾಂಬಾರು, ಮಟನ್ ಸಾಂಬಾರು. ನಮ್ಮ ಚಿಂಟು ವೆಯ್ಟಿಂಗು ನಮ್ಮ ಪಿಳ್ಳಿ ತಟ್ಟೆಗ ನೋಡ್ಕೊಂಡೈತೆ. ಆನ್ಸರ್ಸ್ಕೊಂಡು ಇವ್ರು ಆನ್ಸರ್ಸ್ ಕೇಳೋನು. ಇದು ಕ್ಯಾಮ್ರಾ ಪೆದ್ದದು ಸಪ್ಪ ಎಟ್ಲ ಸೊಪ್ಪಣ್ಣ. ಬಾಯ್ ಗಾಯ್ಸ್. ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಕಾಣಿಸ್ತೀವಿ. ಈಗ ನಾವು ನಮ್ಮ ಕೆಲಸಕ್ಕೆಲ್ಲ ಕಾಲೇಜ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.